ಸೊ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ನಿಧನರಾಗಿದ್ದಾರೆ. ಬ್ಯಾಂಕಾಕ್ಗೆ ತೆರಳಿದ್ದಂತಹ ಸ್ಪಂದನ ಕುಟುಂಬ ಸೊ ಅಲ್ಲಿ ಅವರು ನಿಧನರಾಗಿದ್ದಾರೆ. ಮಂಗಳೂರಿನಿಂದ ಬ್ಯಾಂಕಾಕ್ಗೆ ಅವರ ತಂದೆ ಮತ್ತು ಸಹೋದರ ಈಗ ಹೋಗ್ತಾ ಇದ್ದಾರೆ. ಸೊ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಸೊ ಅವರ ಫ್ಯಾಮಿಲಿ ಈಗ ಬ್ಯಾಂಕಾಕಿಗೆ ತೆರಳುತ್ತಾ ಇದೆ. ಅವರ ತಂದೆ BK ಶಿವರಾಮ್ ಅವರು ಜೊತೆಗೆ ಅವರ ಸಹೋದರ ಇಬ್ಬರು ಕೂಡ ತೆರಳುತ್ತಾ ಇದ್ದಾರೆ. ನಾಳೆ ಬಹುಶಃ ಯಾಕಂದರೆ ಬೇರೆ ಕಂಟ್ರಿಯಲ್ಲಿ ಡೆತ್ ಆಗಿರೋದ್ರಿಂದಾಗಿ ಅಲ್ಲಿ ಕೆಲವೊಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಸೊ ಅಲ್ಲಿನ ಪ್ರೊಸೀಜರ್ಸನ್ನೆಲ್ಲ ಮುಗಿಸಿ ಬ್ಯಾಂಕಾಕ್ನಿಂದ ಬಹುಶಃ ಮೃತದೇಹವನ್ನು ಹಸ್ತಾಂತರ ಮಾಡೋದಕ್ಕೆ ಸ್ವಲ್ಪ ದಿನ ಟೈಮ್ ಹಿಡಿಬೋದು. ಇವತ್ತು ಪೂರ್ತಿ ಆ ಪ್ರೊಸೀಜರಲ್ಲೇ ಹೋಗ್ಬೋದು. ಸೊ ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆ ಬೆಳಿಗ್ಗೆಗೆ ಮೃತದೇಹವನ್ನು ತರ್ತಾರೆ ಬೆಂಗಳೂರಿಗೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಅವರು ತುಂಬು ಕುಟುಂಬ ನಾವು ನೋಡ್ತಾ ಇದ್ವಿ, ಚಿನ್ನೇಗೌಡರ ಕುಟುಂಬ ಜೊತೆಗೆ ಭಾಳಷ್ಟು ಈ ಇಂಟರ್ವ್ಯೂಗಳು, ಈ ಸಿನಿಮಾ ನಿರ್ಮಾಣ ಮಾಡುವಂಥದ್ದು ಇರ್ಬೋದು. ಸೊ ಇದರ ಬಗ್ಗೆ ಕೂಡ ಆಸಕ್ತಿ ಇತ್ತು. ಕಿಸ್ಮತ್ ಅನ್ನೋ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪತಿ ವಿಜಯ ರಾಘವೇಂದ್ರ ಅವ್ರ ಜೊತೆಗೆ ನಿಂತಂಥವ್ರು. ಸೊ ವಿದೇಶ ಪ್ರವಾಸಕ್ಕೆ ಅಂತ ಹೋಗಿದ್ದಾಗ ಸ್ಪಂದನ ಅವರಿಗೆ ಹೃದಯಾಘಾತ ಆಗಿದೆ ಅಂತ ಮಾಹಿತಿ ಸಿಗ್ತಿದೆ. ಸೊ ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ರು. ಸೊ ಮತ್ತೊಂದು ಕಡೆ ಶ್ರೀಮುರಳಿ ಅವರು ಕೂಡ ಸೇರಿದ ಹಾಗೆ ಅಲ್ಲಿ ಕಂಪ್ಲೀಟ್ ಅವರ ಫ್ಯಾಮಿಲಿಯ ಒಂದು ಫೋಟೋನ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಆಗಲೇ ರೆಹಮಾನ್ ಅವ್ರು ಹೇಳಿದ ಹಾಗೆ ಅವರ ಫ್ಯಾಮಿಲಿಯಲ್ಲಿ ಒಂದು ನಗು ಜೊತೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಭಾಳಷ್ಟು ಮಂದಿಗೆ ಒಂದು ರೀತಿ ರೋಲ್ ಮಾಡೆಲ್ ರೀತಿಯಾಗಿರುವಂಥ ಫ್ಯಾಮಿಲಿ. ಖಂಡಿತ ಹೌದು. ಆದರೆ ಇಂಥ ಒಂದೊಂದು ಘಟನೆ ಅಲ್ಲಿ ಆಗ್ತಿರುವಂಥದ್ದು ಭಾಳ ಶಾಕಿಂಗ್ ಅನ್ನಿಸ್ತಾ ಇದೆ. ಜೊತೆಗೆ ಏಜ್ ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಒಂದು 40 ಒಳಗೆ, ಒಂದು 35 ಇಂದ 40 ಒಳಗೆ ಇರುವಂಥವ್ರು ಭಾಳಷ್ಟು ಮಂದಿ ಇತ್ತೀಚಿನ ದಿನಗಳಲ್ಲಿ ಒಂದು ಈ ಏಜ್ ಗ್ರೂಪ್ನವರು 40ಯ ಕೆಳಗಿರುವಂಥವ್ರು. ಇದು ಆತಂಕಕಾರಿ ವಿಚಾರ. ಫಿಲ್ಮ್ ಲ್ಯಾಂಡ್ ಇನ್ಫ್ಯಾಕ್ಟ್ ವಿಜಯ ರಾಘವೇಂದ್ರ ಅವರು ನಮ್ಮ ಜನರೇಷನ್ಗಂತೂ ತುಂಬಾನೇ ಪರಿಚಿತರು. ಯಾಕಂದ್ರೆ ಅವ್ರು ಚಿನ್ನಾರಿ ಮುತ್ತದಿಂದ ಅವ್ರ ಚೈಲ್ಡ್ಹುಡ್ ಡೇಸಿಂದ ನಾವು ಅವ್ರನ್ನ ಚೈಲ್ಡ್ಹುಡ್ ಡೇಸಿಂದ ನೋಡ್ಕೊಂಡು ಬಂದಿರೋದ್ರಿಂದಾಗಿ ಸೊ ಅವ್ರ ಜೊತೆಗೆ ಒಂದು ರೀತಿ ಕನೆಕ್ಷನ್. ಸೊ ಈ ಜನರೇಷನ್ ಪ್ರತಿಯೊಬ್ಬರಿಗೂ ಕೂಡ ವಿಜಯ ರಾಘವೇಂದ್ರ ಅಂತ ಹೇಳಿದ್ರೆ ಒಂದು ರೀತಿ ಕನೆಕ್ಷನ್. ಸೊ ಅವರಿಗೆ ಈ ಥರದೊಂದು ನೋವಾಗಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಇನ್ನೊಂದು ವಿಚಾರ ಅವಿನಾಶ್, ಅಪೂರ್ವ ಅವರು ಕೂಡ ಒಂದು ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ರವಿಚಂದ್ರನ್ ಅವರ ಒಂದು ಸಿನಿಮಾ ಅಪೂರ್ವ ಅಂತ ಹೇಳಿ 10 ವರ್ಷದ ಹಿಂದೆ ಬಂದಿದ್ದು. ಸೊ ಆ ಸಿನಿಮಾದಲ್ಲಿ ಸ್ಪಂದನ ಅವರು ಕೂಡ ಆಕ್ಟ್ ಮಾಡಿದ್ದಾರೆ.